ವೆಲ್ಕಮ್ ಟು ಎಲ್ಲರಿಗೂ. ಖುಷಿಯಾಗಿದ್ದೀರಾ? ಇಲ್ಲ ದುಃಖದಲ್ಲಿದ್ದೀರಾ? ಹಾಂ, ಎಕ್ಸಾಮ್ಸ್ ಹೆಂಗಾಯಿತು? ಹಾಂ, ಕೆಲವ್ರು ನಗ್ತಾರೆ, ಕೆಲವರು ಸುಮ್ಮನೆ ಇದ್ದಾರೆ, ಏನೋ ಆನ್ಸರ್ ಗೊತ್ತೇ ಇಲ್ಲ. ಓಕೆ, ನೆನ್ನೆ ಹೇಳಿದ್ದೆ, ನಾನೊಂದು ಟಾಸ್ಕ್ ಹೇಳಿದ್ದೆ ನಿಮಗೆ. ಎಕ್ಸಾಮ್ಸ್ ಬಗ್ಗೆ ಏನು ಆಯಿತು ಮತ್ತು ಏನು ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ನಿಮ್ಮದು ಬರೀರಿ ಅಂತ ಹೇಳಿದ್ದೆ. ನೋಡಿರಿ, ನೀವು ಆಲ್ಮೋಸ್ಟ್ ಅಲ್ಲೂ ನೀವೆಲ್ಲ ಬರ್ಕೊಟ್ಟಿದ್ದೀರ. ಒಂದು 50 ಸ್ಟೂಡೆಂಟ್ಸು ಬರ್ದಿದ್ದೀರ. ನಿಮ್ಮ ಮಿಸ್ಟೇಕ್ಸ್ ಏನಾಯಿತು ಅದಕ್ಕೆ ಸರಿಪಡಿಸ್ಕೊಳಕ್ಕೆ ಆನ್ಸರ್ ನೀವೇ ಬರ್ದಿದ್ದೀರ. ನಾನು ಹೇಳ್ತಿರೋದು ಅಂದರೆ, ನೋಡಿ, ನಾವು ಮಾಡಬೇಕಾಗಿರೋದಿದೆ ಎಕ್ಸಾಮ್ಸಲ್ಲಿ. ಯಾವುದೇ ಪ್ರತಿಯೊಂದು ಎಕ್ಸಾಮ್ಸ್ ಆದಮೇಲೆ ಇದು ಮಾಡಬೇಕು. ಏನಂತಂದರೆ, ಎಲ್ಲಿ ಮಿಸ್ಟೇಕ್ ಆಯಿತು ನಾನು, ಅದು ಇನಿಷಿಯಲ್ ಸ್ಟೇಜಲ್ಲಿರೋರು. ಅರ್ಥ ಆಗ್ತಿದೆಯಾ? ಅಂದರೆ ಈಗ ಫಸ್ಟ್ ಎಕ್ಸಾಮ್ ಬರೆದವರು ಮತ್ತು ಅಲ್ಲಿ 2-3 ಎಕ್ಸಾಮ್ ಬರೆದವರು ಇದ್ದೀರ ತುಂಬ ಜನ, ಅಥವಾ ಲಾಸ್ಟ್ ಅಟೆಂಪ್ಟಲ್ಲಿರೋರು ಇದ್ದೀರ ತುಂಬ ಜನ. ಆವಾಗ ನೀವು ಏನಾಗುತ್ತೆ, ಫಸ್ಟ್ ಅಟೆಂಪ್ಟು ಅಥವಾ ಇನ್ನೊಂದು ಒಂದು ಎಕ್ಸಾಮ್ ಬರೆದಿರೋರು ನಿಮಗೆ ಮಿಸ್ಟೇಕ್ಸ್ಗಳು ಗೊತ್ತಾಗುತ್ತೆ. ನಾನು ಅದಕ್ಕೆ ಹೇಳೋದು, ಫಸ್ಟ್ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಅಂತ ಹೇಳೋದು. ನೀವು ಟೆಸ್ಟ್ ಸೀರೀಸ್ನ ಸೀರಿಯಸ್ಸಾಗಿ ತೊಗೊಳಲ್ಲ ತುಂಬ ಜನ. ಆ ಟೆಸ್ಟ್ ಸೀರಿಯಸ್ಸಾಗಿ ತೊಗೊಂಡು ಸಂಡೇ ಫ್ರೀ ಟೆಸ್ಟ್ ಕೊಡ್ತಾ ಇದ್ವಿ, ಎಷ್ಟೋ ಜನ ಅಟೆಂಡೇ ಮಾಡ್ತಾ ಇರಲಿಲ್ಲ. ಅರ್ಥ ಆಗ್ತಿದೆಯಾ? ನೀವು ಎಷ್ಟು ಓದ್ತಿರೋ ಟೆಸ್ಟ್ ಬರೆಯೋದು ಅಷ್ಟೇ ಇಂಪಾರ್ಟೆಂಟು. ಮತ್ತು ಸಂಡೇ ನಾವು ಯಾಕೆ ಎಲ್ಲ ಕ್ಲಾಸ್ಗಳ್ನ ಬಿಟ್ಬಿಟ್ಟು ಬರೀ ಟೆಸ್ಟೇ ಕಂಡಕ್ಟ್ ಮಾಡ್ತೀವಿ ಅಂದರೆ, ನಿಮ್ಮ ತಪ್ಪುಗಳ್ನ ಇಲ್ಲೇ ಮಾಡಲಿ ಅಂತ. ಅರ್ಥ ಆಗ್ತಿದೆಯಾ? ತುಂಬ ಜನ ಏನು ಹೇಳ್ತೀರೋ ಅದನ್ನು ನೆಗ್ಲೆಕ್ಟ್ ಮಾಡಿ ನೀವು ಯಾರು ಏನು ಮಾಡ್ತಾರೆ, ಟೆಸ್ಟ್ಗಳು ಬರೀತಿರಲ್ಲ. ತುಂಬ ಜನ ಬರದಲ್ಲೇ ರೂಮಲ್ಲಿ ಇರ್ತಿದ್ರಿ ಅಥವಾ ಹಾಸ್ಟೆಲ್ಗಳಲ್ಲಿ ಇರ್ತಿದ್ರಿ. ಅರ್ಥ ಆಗ್ತಿದೆಯಾ? ಅದ್ರ ಎಫೆಕ್ಟು ಇಲ್ಲಿ ನೀವು ಏನು PC ಎಕ್ಸಾಮ್ ಅಟೆಂಡ್ ಮಾಡಿದ್ರಲ್ಲ ಅದ್ರ ಮೇಲೆ ಪರಿಣಾಮ ಬೀರಿದೆ. ನಿಜನಾ ಇಲ್ವೋ? 100%. ಅದಕ್ಕೆ ಏನೇನು ತಪ್ಪಾಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವ? ಏನೇನು ತಪ್ಪಾಗಿದೆ ಅನ್ನೋದು ನೀವೆಲ್ಲ ಬರ್ದಿದ್ದೀರಾ ಮತ್ತು ಅದಕ್ಕೆ ಸೊಲ್ಯೂಷನ್ನು ಬರ್ದಿದ್ದೀರಾ. ಈಗ ನಾನು ಸುಮ್ಮನೆ ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ತೀನಿ, ಗೊತ್ತಾಗ್ತಿದೆಯಾ? ಅದರಲ್ಲಿ ಕೆಲವರು ಹೊಸದಿರ್ಬೋದು ಅಥವಾ ಇದಿರ್ಬೋದು. ನೋಡಿ, ಪ್ಯಾನಿಕ್ ಡ್ಯೂ ಟು ಸ್ಟೇಟ್ಮೆಂಟ್ ಕ್ವಶನ್ಸು. ತುಂಬ ಜನ ಎದುರ್ಕೊಂಡಿರೋದು ಇದಕ್ಕೆ. KA ಕ್ವಶನ್ಸಲ್ಲಿ ಏನಾಗಿದೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ನೋಡಿ ಪ್ಯಾನಿಕ್ ಆಗಿದ್ದಾರೆ. ಕರೆಕ್ಟು. ಇದು ಫಸ್ಟ್ ಟೈಮು ಬರೀತಿರೋರಿಗೆ, ಅದು PC ಲೆವೆಲ್ಗೆ, PUC ಮೇಲಿರೋ ಡಿಗ್ರಿ ಎಕ್ಸಾಮ್ಸ್ಗಳಿಗೆ ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕಲಿ ಅದು ಪ್ಯಾನಿಕ್ ಆಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ವಿತಿನ್ ಟೈಮಲ್ಲಿ ಏನು ಮಾಡಲ್ಲ, ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಲ್ಲ. ಇದು ನಿಮ್ಮ ಸಮಸ್ಯೆ ಅಲ್ಲ, ಇವನ್ ಅಲ್ಲಿ 2-3 ವರ್ಷ ಪ್ರಿಪರೇಷನ್ ಮಾಡಿದವ್ರದ್ದು ಸಮಸ್ಯೆ ಇದಾಗಿದೆ. ಹಾಗಾಗಿ ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ತಿರೋರು ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗೆ ಪ್ಯಾನಿಕ್ ಆಗಿರೋದು ಖಂಡಿತ. ಆದರೆ ಇದನ್ನು ಹೆಂಗೆ ಓವರ್ಕಮ್ ಮಾಡಬೇಕು, ಅದಕ್ಕೆ ಹೇಳೋದು ಡೀಪಾಗಿ ಓದಬೇಕು, ರಿಸರ್ಚ್ ಮಾಡಿ ಓದಬೇಕು. ಅಂದರೆ ಡೀಪಾಗಿ ಅಂತಂದರೆ ಅದರಲ್ಲಿ ಏನಾಗಬೇಕು, ಈಗ ನೋಡಿ ಎಕ್ಸಾಂಪಲ್ ನಾನು ಇಲ್ಲಿ PH ಅಂತ ಹೇಳ್ತಾ ಇದ್ದೀನಿ ಅಲ್ವಾ. PH ಬಗ್ಗೆ ಹೇಳಿದಾಗ ಎಷ್ಟೋ ಜನಕ್ಕೆ PH ಅಂದರೆ ಗೊತ್ತಿಲ್ಲ. ವಾಟ್ ಇಸ್ P ಅಂದರೆ ಏನು, H ಅಂದರೆ ಏನೋ ಗೊತ್ತಿಲ್ಲ. ಸುಮ್ಮನೆ PH 0.0 ಇಂದ 14ವರೆಗೂ ಸ್ಕೇಲ್ ಇರುತ್ತೆ. 7 ಇತ್ತು ಅಂದರೆ ಅದನ್ನು ನ್ಯೂಟ್ರಲ್ ಅಂತ ಕರೀತಾರೆ, 14 ಇತ್ತು ಅಂದರೆ ಅದನ್ನು ಆಲ್ಕಲೈನ್ ಅಂತ ಕರೀತಾರೆ, 0 ಇತ್ತು ಅಂದರೆ ಅದು ಬೇಸ್ ಅಂತ ಕರೀತಾರೆ. ಈ ರೇಂಜಲ್ಲಿ ಬಂದರೆ ಆಸಿಡ್, ಈ ರೇಂಜಲ್ಲಿ ಬಂದರೆ ಬೇಸು. ಆಮೇಲೆ ಇನ್ನೊಂದು ಏನು, ಯಾವ್ಯಾವ ಬ್ಲಡ್ಡಲ್ಲಿ ಎಷ್ಟು PH ಇರುತ್ತೆ, ನಮ್ಮ HCl ಹೈಡ್ರೋಕ್ಲೋರಿಕ್ ಆಸಿಡಲ್ಲಿ ಎಷ್ಟು PH ಇರುತ್ತೆ, ಆ ಥರ ಮಣ್ಣಲ್ಲಿ ಎಷ್ಟು PH ಇರುತ್ತೆ, ಆಸಿಡ್ ರೇನಲ್ಲಿ ಎಷ್ಟು PH ಇರುತ್ತೆ, ಅಷ್ಟೇ ತಿಳ್ಕೊಂಡಿರ್ತಾರೆ. ಬೇಸಿಕಾಗಿ ತಿಳ್ಕೊಬೇಕಿರೋದು ವಾಟ್ ಇಸ್ PH, H ಅಂತ ಯಾಕೆ ಕರೀತಾರೆ, P ಅಂತ ಯಾಕೆ ಕರೀತಾರೆ, ಗೊತ್ತಾಗ್ತಿದೆಯಾ? ಪವರ್ ಆಫ್ ಹೈಡ್ರೋಜನ್ಸ್. ಗೊತ್ತಾಗ್ತಿದೆ. ಯಾವ ಒಂದು ಸೊಲ್ಯೂಷನಲ್ಲಿ ಹೈಡ್ರೋಜನ್ ಅಯಾನ್ಗಳು, H+ ಅಯಾನ್ಗಳ ಪ್ರಮಾಣ ಜಾಸ್ತಿ ಆದಾಗ ಅದನ್ನು ಮೆಜರ್ ಮಾಡೋಕ್ಕೆ ನಾವು ಈ PH ಸ್ಕೇಲ್ನ ಯೂಸ್ ಮಾಡ್ತೀವಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನು ಇಂಡಿಕೇಟರ್ಸ್ ಅಂತಂದರೆ, ಆ ಸೊಲ್ಯೂಷನ್ನು ಬೇಸಿಕ್ಕೋ ಅಥವಾ ಅಸಿಡಿಕ್ಕೋ ಅಂತ ನಾವು ಡಿಸೈಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಈ ಲಿಟ್ಮಸ್ ಟೆಸ್ಟ್ ಪೇಪರ್ ಮಾಡ್ತೀವಿ. ಕೆಲವೊಂದು ನ್ಯಾಚುರಲ್ ಆಗಿದ್ದಾವೆ, ಕೆಲವೊಂದು ಸಿಂಥೆಟಿಕ್ ಇದೆ, ಕೆಲವೊಂದು ಆಫ್ಲೋಮೆಟ್ರಿ ಇದ್ದಾವೆ ಅಲ್ವಾ. ಈ ರೀತಿ ನಾವು ನೋಡಿದ್ವಿ. ಹಂಗಾಗಿ PH ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಯಾವುದೇ ಕಾನ್ಸೆಪ್ಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಟ್ಟರು ನೀವು ಆನ್ಸರ್ ಮಾಡ್ತೀರಿ ಈಸಿಯಾಗಿ. ಗೊತ್ತಾಗ್ತಿದೆಯಾ? ಅದಕ್ಕೆ ಅದು ಒಂದು ವಿಚಾರದ ಬಗ್ಗೆ ಸಮಗ್ರವಾಗಿ ಓದೋದನ್ನೇ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ಇದು ಬಯಾಟ್ ಮಾಡೋದು. 0 to 7 ಇದ್ದರೆ ಆ್ಯಸಿಡು, 7 to 14 ಇದ್ದರೆ ಬೇಸು, 7 ಇದ್ದರೆ ನ್ಯೂಟ್ರಲ್ ಅಂತ ಹಿಂಗೇನು ಓದ್ತೀವಲ್ಲ ಅದು ಬಯಾಟ್ ಅಂತ ಕರೀತಾರೆ. ಆದರೆ ಚಿಕ್ಕ ಮಕ್ಕಳು ಓದೋ ಮೆಥಡು. ನೀವು ಅದನ್ನು ಓದಬಾರ್ದು. ಯಾಕೆ ಅಸಿಡಿಕ್ ಆಗುತ್ತೆ, ಯಾಕೆ ಬೇಸಿಕ್ ಆಗುತ್ತೆ, ಮತ್ತು ಅಸಿಡಿಕ್ ಆದರೆ ಏನು ಮಾಡಬೇಕು, ಬೇಸಿಕ್ ಆದರೆ ಅದನ್ನೇ ಏನು ಮಾಡಬೇಕು. ಈಗ ಸಾಯಿಲ್ಗೆ ನಾವು ಏನು ಮಾಡ್ತೀವಿ, ಅಥವಾ ಮಣ್ಣಿನ ಒಂದು ಏನು ಆಮ್ಲೀಯತೆನ ಕಡಿಮೆ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಸುಣ್ಣವನ್ನು ಹಾಕ್ತೀವಿ, ಮಿಶ್ರಣ ಮಾಡ್ತೀವಿ. ಯಾಕೆ ಸುಣ್ಣನ ಮಿಶ್ರಣ ಮಾಡ್ತೀವಿ, ಸುಣ್ಣನೇ ಯಾಕೆ ಮಿಶ್ರಣ ಮಾಡ್ತೀವಿ? ಲೈಮ್ ಸ್ಟೋನ್ ಇಸ್ ಎ ಬೇಸಿಕ್ ಮೇಡ್ ಅಲ್ವಾ. ಅದನ್ನ ಹೇಳ್ತಿರೋದು ಆ ಥರ ಅರ್ಥ ಮಾಡ್ಕೋಬೇಕು ನೀವು ಯಾವತ್ತೂ. ಗೊತ್ತಾಗ್ತಿದೆಯಾ? ಹಾಗಾಗಿ ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗೆ ಓದಬೇಕು ಅಂದಾಗ ಸ್ವಲ್ಪ ಡೆಪ್ತಾಗಿ ಓದಬೇಕು. ಸ್ವಲ್ಪ ಇನ್ನೂ ನೀವು ಓದಿರೋ ಸರ್ಫೇಸ್ ಲೆವೆಲ್ ಒನ್ ಲೈನರ್ಗಳನ್ನ ಬಿಟ್ಬಿಟ್ಟು ಡೀಪರಾಗಿ ನೀವು ಓದ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಕಾನ್ಸಂಟ್ರೇಟ್ ವೇವ್ ಆನ್ ಮೆಂಟಲ್ ಎಬಿಲಿಟಿ. ಓಕೆ, ತುಂಬ ಜನ ಏನು ಮಾಡ್ತಿದ್ದಾರೆ, ಮೆಂಟಲ್ ಎಬಿಲಿಟಿ ನಾನು ಹೇಳ್ತೀನಿ ಪ್ರತಿದಿನ 2 ಅವರ್. ನಾನು ಪ್ರತಿ ಕ್ಲಾಸಲ್ಲಿ ಇದು ನಾನು 8 ವರ್ಷದಿಂದ ಹೇಳ್ತಾ ಇದ್ದೀನಿ. ಪ್ರತಿ 2 ಅವರ್ ನೀವು ಮೆಂಟಲ್ ಎಬಿಲಿಟಿಗೆ ತೆಗೆದಿಡಬೇಕು. ಯಾಕೆ ಅಂತಂದರೆ, ಎಕ್ಸಾಮ್ ನೀವು ಇಲ್ಲಿ ಎಷ್ಟು ಈಸಿಯಾಗಿ ಬಿಡಿಸ್ತೀರಾ ಅಷ್ಟು ಈಸಿಯಾಗಿ ಬಿಡಿಸೋಕ್ಕೆ ಎಕ್ಸಾಮ್ಸಲ್ಲಿ ಆಗಲ್ಲ. ನಿಮಗೆ ಸರ್ ಬಿಡಿಸ್ಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ. ಅದೇ ಕ್ವಶನ್ಸು ನೀವೇನಾದರೂ ಎಕ್ಸಾಮ್ಸಲ್ಲಿ ಬಿಡ್ಸೋಕೆ ಹೋದಾಗ ಡಿಫಿಕಲ್ಟಿ ಆಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಯಾಕೆ ಅಂದರೆ ವಿತೌಟ್ ಪ್ರಾಕ್ಟೀಸ್.
ನೀವು ಒಂದು ಟೈಪ್ನ ಇಲ್ಲಿ 5ರಿಂದ 10 ಸತಿ ಪ್ರಾಕ್ಟೀಸ್ ಮಾಡಿರಬೇಕು. ಅಂದರೆ ಅದೇ ಟೈಪಲ್ಲಿ ಕ್ವಶನ್ಸ್ ಕೊಟ್ಟಾಗ ನೀನು ಇಲ್ಲಿ ನೀನು ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು ಅದನ್ನ. ಯಾಕೆಂತಂದ್ರೆ ನಿಮ್ಗೆ ಅಲ್ಲಿ ಸಿಗೋದು 50 ನಿಮಿಷ. ನಾನು ಹೇಳಿದೆ 100 ಕ್ವಶನ್ಸ್ಗೆ ನೀವು 90 ನಿಮಿಷದಲ್ಲಿ ಆನ್ಸರ್ ಮಾಡಬೇಕು. ನಿಮ್ಗೆ ಅಲ್ಲಿ ಆರ್ಡ್ಲಿ ಸಿಗೋದು 50 ಸೆಕೆಂಡು. ನಾರ್ಮಲ್ ಕ್ವಶನ್ಸ್ಗೆ 50 ಸೆಕೆಂಡಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಇನ್ನು ಮೆಂಟಲ್ ಎಬಿಲಿಟಿಗೆ 50 ಸೆಕೆಂಡ್ ಹೆಂಗೆ ಆನ್ಸರ್ ಮಾಡ್ತೀರಾ? ಗೊತ್ತಾಗ್ತದೆ. ಎಷ್ಟು ಜನ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ. ಈಸಿ ಕ್ವಶನ್ಸ್ಗೆ ಟೈಮ್ ತಗೊಂಡು ಮತ್ತೆ ನೀವೇನು ಮಾಡ್ತೀರಾ, ಆ ಈಸಿ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡಿ ಮೆಂಟಲ್ ಎಬಿಲಿಟಿ ಅಥವಾ ಡಿಫಿಕಲ್ಟ್ ಕ್ವಶನ್ಸ್ಗೆ ಆಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ಮಾಡಿದ್ರೆ ಏನಾಗ್ತಿತ್ತು, ನೀವು ಮೆಂಟಲ್ ಎಬಿಲಿಟಿನ ಕ್ವಶನ್ಸ್ನ ಈಸಿಯಾಗಿ ಬಿಡಿಸ್ಬೋದಾಯಿತು ಮತ್ತೆ ಸಾಲ್ವ್ ಮಾಡ್ಬೋದಾಯಿತು. ಗೊತ್ತಾಗ್ತಿದೆಯಾ? ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಜನ ಹುಡುಗರು ಮಾಡಿರೋದು ಇಲ್ಲೇ ಮಿಸ್ಟೇಕ್ಸು. ಏನಂದರೆ 100 ಕ್ವಶನ್ಸ್ಗಳನ್ನ ಟಚ್ ಮಾಡೋಕ್ಕಾಗೇ ಇಲ್ಲ. ಗೊತ್ತಾಗ್ತಿದೆಯಾ? 100 ಕ್ವಶನ್ಸು ಟಚ್ ಮಾಡೋಕ್ಕಾಗಿಲ್ಲ. ಆಮೇಲೆ ಡು ನಾಟ್ ಲಿವ್ ಟು ಓವರ್ ಕಾನ್ಫಿಡೆಂಟ್. ಓಕೆ, ಓವರ್ ಕಾನ್ಫಿಡೆಂಟಿಂದ ಹೋಗಿದ್ರೆ ಕ್ವಶನ್ಸು ತಪ್ಪಾಗಿದೆ. ಸ್ಟೇ ಕಾಮ್ ಅಂಡ್ ಪೀಸ್ಫುಲ್. ಇದು ನಾನು ಮೊದಲಿಂದ ಹೇಳ್ತಿದ್ದೆ. ನೀವು ಎಕ್ಸಾಮ್ಸ್ಗೆ ಹೆಂಗೆ ಹೋಗ್ತೀರಾ ಅನ್ನೋದಕ್ಕೂ ಇಂಪಾರ್ಟೆಂಟ್ ಆಗಿ ಓದಿದ್ರೆ ಅನ್ನೋದಕ್ಕಿಂತ ನೀವು ಎಕ್ಸಾಮಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅಲ್ಲಿ ನಿಮ್ಮ ಕಾಮ್ ಮೈಂಡು, ನಿಮ್ಮ ಥಿಂಕಿಂಗು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಆಯಿತು, ಅದಕ್ಕೆ ಏನೇನು ಮಾಡಬೇಕು, ಓವರ್ಕಮ್ ಮಾಡಬೇಕು ಅನ್ನೋದಕ್ಕೆ ನ್ಯೂ ರೆಸಲ್ಯೂಷನ್ಸು. ಓಕೆ, ಏನೇನು ಮಾಡಬೇಕು ಅನ್ನೋದಕ್ಕೆ ಕೆಲವರು ಎಲ್ಲಿ ಮಿಸ್ಟೇಕ್ ಆಗಿದೆ ಆ ಟಾಪಿಕ್ಸ್ನ ಓದಬೇಕು. ಗೊತ್ತಾಗ್ತಿದೆಯಾ? ಮೆಂಟಲ್ ಎಬಿಲಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಓಕೆ, ಈ ಥರ ಬರ್ದಿದ್ದೀರಾ ಅಲ್ವಾ? ಈ ಥರ ತುಂಬ ಜನ ಹೇಳಿದ್ದೀರಾ. ಓಕೆ, ಈಗ ನಿಮಗೆ ಗೊತ್ತಾಗ್ತಿದೆ ಏನು ಮಿಸ್ಟೇಕ್ ಮಾಡಿದ್ದೀರಾ. ಎಲ್ಲರೂ ನೋಡೋದೆ ಇಂಪ್ರೂವ್ ಟೈಮ್ ಮ್ಯಾನೇಜ್ಮೆಂಟ್, ಇಂಪ್ರೂವ್ ಮೆಂಟಲ್ ಎಬಿಲಿಟಿ, ಮೇಂಟೈನ್ ಕಾಮ್ನೆಸ್ ಡ್ಯೂರಿಂಗ್ ದ ಎಕ್ಸಾಮ್, ವೆಲ್ ಪ್ರಿಪೇರ್ಡ್ ಫಾರ್ ದಿ ನೆಕ್ಸ್ಟ್ ಎಕ್ಸಾಮ್. ಕರೆಕ್ಟು, ಅರ್ಥ? ಎಲ್ಲರೂ ಅದೇ ಬರ್ದಿದ್ದಾರೆ. ಇದನ್ನೇ ಮಾಡಬೇಕಾಗಿರೋದು. ಇವೆಲ್ಲ ಸಿಂಪಲ್ ಬೇಸಿಕ್, ಎಲ್ಲರೂ ಮಾಡಿರುವ ಕೆಲವು ಕಾಮನ್ ಮಿಸ್ಟೇಕ್ಸ್ಗಳು. ಗೊತ್ತಾಗ್ತಿದೆಯಾ? ಟೈಮ್ ಮ್ಯಾನೇಜ್ಮೆಂಟ್ ರಿವಿಷನ್ಸ್ ಮಾಡಿಲ್ಲ. ಗೊತ್ತಾಗ್ತಿದೆಯಾ? ನೋಡಿ, ನೀವು ಮಾಡಿರೋ ಮಿಸ್ಟೇಕ್ಸಿಂದ ನಿಮಗೆ ಆನ್ಸರ್ ಗೊತ್ತಾಗ್ತೈತೆ ಏನು ಮಾಡ್ತಾ ಇದ್ದೀರಾ. ಇದೇನಾದರೂ ನೀವು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಇದೇ ಟ್ರಾಫಿಕ್ ಬೀಳ್ತೀರಾ. ಮತ್ತೆ ಇದೇ ಟ್ರಾಫಿಕ್ ಏನು ಹೇಳ್ತೀರಾ, ಮತ್ತೆ ಇದೇ ಒಂದು ಎಕ್ಸಾಮ್ ಬರೀತೀರಾ, ಮತ್ತೆ ಫೇಲ್ ಆಗುತ್ತೆ, ಮತ್ತೆ ಏನು ಮಾಡ್ತೀರಾ, ಅದೇ ಟ್ರ್ಯಾಪಲ್ಲಿ ಬಿದ್ದು ಸೈಕಲಲ್ಲಿ ಇಲ್ಲೇ ಮುಂದುವರಿತೀರ. ಗೊತ್ತಾಗ್ತಿದೆ? ಅದಕ್ಕೆ ಏನು ಮಾಡಬೇಕು, ಹೇಳಿದ್ನ ಕರೆಕ್ಟಾಗಿ ಎಕ್ಸಾಮ್ಸಲ್ಲಿ ಫಾಲೋ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಎಷ್ಟೋ ಸೋಂಬೇರಿಗಳಿದ್ದಾರೆ, ಇಲ್ಲೂ ಅದನ್ನೂ ಬರೆಯೋದಿಲ್ಲ. ಮೊದಲ ಬಾರಿ ಬರೆದ ಪರೀಕ್ಷೆ, ಅನುಭವ ಇರಲಿಲ್ಲ. ಮೊದಲ ಬಾರಿಗೆ ಹೋದಾಗ ಭಯ ಅನುಭವ ಆಗಿತ್ತು, ಕಾಮನ್ನು. ನನ್ನ ಪ್ರಯತ್ನ ಪರೀಕ್ಷೆಯಲ್ಲಿ ಸಾಕಾಗಲಿಲ್ಲ, ಇನ್ನೂ ಹಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನಿಸ್ತು. ನೀವು 2 ತಿಂಗಳು 3 ತಿಂಗಳು ಓದಿದ್ರೆ ಇದು ಸ್ಟಾರ್ಟ್ ಆಗಲ್ಲ. ಈ KA ಕ್ವಶನ್ ಪೇಪರ್ ಆನ್ಸರ್ ಮಾಡೋಕ್ಕಾಗಲ್ಲ. ಮಿನಿಮಮ್ 6 ತಿಂಗಳು ಪ್ರಿಪ್ರೇಷನ್ ಬೇಕೇ ಬೇಕು. ಗೊತ್ತಾಗ್ತಿದೆಯಾ? ಆತುರದಿಂದ ಗೊತ್ತಿರೋ ಪ್ರಶ್ನೆಗಳನ್ನು ತಪ್ಪು ಮಾಡಿದ ಅನುಭವ, ಇದು ಮೇಜರ್ ಮಾಡ್ತೀರಾ. ನೋಡಿ, ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಿದ್ರು, ಈಗ ಪಾಲಿಟಿನಲ್ಲಿ ಕ್ವಶನ್ಸ್ ಬಂದಿದ್ದು. ಒಂದು ಪಾಲಿಟಿನಲ್ಲಿ ಅಂದರೆ ಸಂವಿಧಾನದಲ್ಲಿ ಕ್ವಶನ್ಸ್ ಕೇಳಿದ್ರು. ಆಲ್ಮೋಸ್ಟ್ ಅಲ್ಲಿ ಒಂದು 15 ಕ್ವಶನ್ಸ್ ಕೇಳಿದ್ರಾ? ಆಯ್ತು, 15 ಕ್ವಶನ್ಸ್ ಕೇಳಿದ್ರನಪ್ಪ. 15ರಲ್ಲಿ ನೀವು ಏನಿಲ್ಲ ಅಂದರೂ 13ರಿಂದ 14 ಕ್ವಶನ್ಸ್ ನೀವು ಸರಿ ಮಾಡ್ಬೋದಿತ್ತು ನನ್ನ ಪ್ರಕಾರ. ಗೊತ್ತಾಗ್ತಿದೆಯಾ? ಈ 13ರಿಂದ 14 ಕ್ವಶನ್ಸ್ ಎಷ್ಟು ಜನ ಮಿಸ್ಟೇಕ್ ಮಾಡಿದ್ರೆ, ಎಷ್ಟು ಪಾಲಿಟಿಲಿ ಎಷ್ಟು ಕ್ವಶನ್ ಸರಿಯಾಗಿದೆ? ಯಾರದು 15ಕ್ಕೆ 15 ಸರಿಯಾಗಿದೆ? ಅದು ಪೊಲಿಟಿಲಿಗೆ ಎಲ್ಲವೂ ಸರಿಯಾಗಿದ್ದಾವೆ. ನೋಡಿ, ಇಂಥ ಈಸಿ ಟಾಪಿಕ್ಸಲ್ಲಿ ಯಾವತ್ತೂ ಮಿಸ್ಟೇಕ್ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಈಸಿ ಟಾಪಿಕ್ಸ್ ಇರ್ತಾವಲ್ಲ, ಅಥವಾ ನಿಮಗೆ ರಿಪೀಟೆಡ್ ಟಾಪಿಕ್ಸ್ ಬಂದಿರ್ತವೆ, ಆ ರಿಪೀಟೆಡ್ ಟಾಪಿಕ್ಸಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬಾರ್ದು. ಈ ರಿಪೀಟೆಡ್ ಟಾಪಿಕ್ಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ನಿಮಗೆ ಏನಾಗುತ್ತೆ, ಹೊಡೆತ ಬೀಳುತ್ತೆ. ಇನ್ನು ಡಿಫಿಕಲ್ಟಿವು ಅಂತೂ ತುಂಬ ಕಷ್ಟನೇ. ಸೈನ್ಸಲ್ಲೂ ಅಂತ ಏನು ಡಿಫಿಕಲ್ಟಿ ಇರಲಿಲ್ಲ. 2-3 ಕ್ವಶನ್ಸ್ ಬಿಟ್ಟರೆ ಇನ್ನೆಲ್ಲ ಈಸಿನೇ ಇತ್ತು ನನ್ನ ಪ್ರಕಾರ, ಅಲ್ವಾ? ಯಾವ್ದು ಕಷ್ಟ ಐತೆ ಹೇಳ್ರಿ ಅಂತ ಸೈನ್ಸಲ್ಲಿ ನಾನು ಪಾಠ ಮಾಡಿದ್ರಲ್ಲಿ. ಎಷ್ಟೊಂದು ನಾನು ರೆಸಿಸ್ಟಿವಿಟಿ ಬಗ್ಗೆ ಮಾಡಿದ್ವಿ, ಅಲೋಹದ ಬಗ್ಗೆ ಒಂದು ಕ್ವಶನ್ಸ್ ಬಂದಿತ್ತು, ಆಮ್ಲಗಳ ಪ್ರತ್ಯಾಮ್ಲಗಳ ಬಗ್ಗೆ ಏನು ಈಸಿ ಇತ್ತು. 2 ಕ್ವಶನ್ ಈಸಿ ಇತ್ತು. ಅದು ಅರ್ಥ ಆಗ್ತಿದೆ? ಅದನ್ನ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ದೀರಾ? ಮತ್ತೆ ಯಾವ್ಯಾವ ಕ್ವಶನ್ಸ್ನ ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ಏನು ಮಾಡ್ಬೇಕು, ಲಿಸ್ಟ್ ಮಾಡ್ಕೋಬೇಕು ನೀವು. ಗೊತ್ತಾಗ್ತಿದೆಯಾ? ಯಾಕೆ ಆ ಕ್ವಶನ್ ಮಿಸ್ಟೇಕ್ ಆಯ್ತು. ಪ್ರತಿ ಒಂದು ಕ್ವಶನ್ ಪೇಪರ್ ತಗೊಂಡು 100 ಕ್ವಶನ್ಸ್ ಇದ್ದರೆ, ಪ್ರತಿಯೊಂದು 100 ಕ್ವಶನ್ಸ್ ಇದ್ದು ಅಂದರೆ 1ನೇ ಕ್ವಶನ್ ಇಟ್ಕೋಬೇಕು. 1ನೇ ಕ್ವಶನ್ ಇಟ್ಕೊಂಡು ಈ ಕ್ವಶನ್ಸ್ಗೆ ಯಾಕೆ ತಪ್ಪು ಮಾಡಿದೆ, ಅದಕ್ಕೆ ಆನ್ಸರ್ ಹುಡ್ಕೋಬೇಕು, ಸೊಲ್ಯೂಷನ್. ಅಥವಾ ಗೊತ್ತಿದ್ದು ತಪ್ಪು ಮಾಡೋದನ್ನ, ಗೊತ್ತಿಲ್ಲದಲ್ಲೂ ತಪ್ಪು ಮಾಡೋದನ್ನ. ಇದನ್ನ ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದ್ದೀನಿ ನಾನು ಹೇಳ್ತಿರೋದು? ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿ ಒಂದು ಕ್ವಶನ್ನು ನೀವು ಏನು ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಯಾಕೆ ತಪ್ಪಾಯಿತು, ಅದು ಕಾನ್ಸೆಪ್ಟ್ ಗೊತ್ತಿದ್ದು ತಪ್ಪಾಯ್ತಾ, ಅಥವಾ ಅಲ್ಲಿ ಎಕ್ಸಾಮ್ ಸಾಲಲ್ಲಿ ತಪ್ಪು ಮಾಡೋದನ್ನ ಗೊತ್ತಾಗ್ತಿದೆ, ಅಥವಾ ರಿವಿಷನಿಂದ ತಪ್ಪು ಮಾಡೋದನ್ನ, ಅಥವಾ ಓದ್ಬೇಕಾದ್ರೆ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಕ್ವಶನ್ನ. ಈ ರೀತಿ ನೀವೇನು ಮಾಡಿದಾಗ, ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಈಸಿ ಆಗುತ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳಿದೆ ನಾನು, ಪ್ರತಿದಿನ ನಿಮಗೆ ಇದನ್ನ ಹೇಳಿದ್ನಪ್ಪ, ಪ್ರತಿದಿನ 50 MCQ ಹೇಳಿದ್ನ ಬಿಡಿಸ್ಬೇಕು ಅಂತ ಹೇಳಿದ್ನ. ಆಯಿತು, ಜೊತೆಗೆ ವೀಕ್ಲಿ ಒಂದು ಟೆಸ್ಟ್ ಬರೀರಿ ಅಂತ ಹೇಳಿದ್ನ. ಇದು ನೀವು ಮಾಡ್ತಾ ಇದ್ರೆ ಇಲ್ಲಿ ನೀವೇನು ಮಾಡಬೇಕು, 90 ನಿಮಿಷದೊಳಗೆ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡೋವಷ್ಟು ಎಬಿಲಿಟಿ ಬಂತು ಅಂತಂದರೆ ನೀವು ಎಕ್ಸಾಮ್ಸಲ್ಲಿ ಈಸಿಯಾಗಿ ಮಾಡ್ತೀರಾ. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳ್ತದ್ದು, ನೀವು ಏನು ಮಾಡಬೇಕು, ಇನ್ನೂ ಹೆಚ್ಚು ಓದಬೇಕು. ಮಾಡಿದ ತಪ್ಪುಗಳನ್ನ ಮತ್ತೆ ಮಿಸ್ಟೇಕು ಮಾಡಬಾರ್ದು. ಆಮೇಲೆ ಇನ್ನೊಂದು ಮೇಜರ್ ಮಿಸ್ಟೇಕ್ ಮಾಡಿರೋದು ಅಂದರೆ ಈ ಆಪ್ಷನ್ ಅಲ್ವಾ? ಈ ಆಪ್ಷನ್ನ ಮಾರ್ಕ್ ಮಾಡ್ಬೇಕಾದ್ರೆ ತುಂಬ ಜನ ತಪ್ಪು ಮಾಡಿದ್ರು. ಎಷ್ಟು ಜನ ಮಾಡಿದ್ರೆ ಕೈ ಎತ್ತಿಲ್ಲೇನೆ? ಮಿಸ್ ಆಗಿ ಈ ಆಪ್ಷನ್ ಅಕಸ್ಮಾತ್ ಈಗ ಮಾರ್ಕ್ ಮಾಡಿರೋ ಆಪ್ಷನ್ಗೆ ಈ ಆಪ್ಷನ್ ಹಾಕಿದ್ದೀನಿ, ನನ್ನ ಕೈ ಎತ್ತಿ. 1
ಆಯಿತು. ಯಾರು ಮಾಡಿಲ್ವಾ ಕರೆಕ್ಟಾಗಿ ಎಲ್ಲರೂ ಈ ಮಾಡಿದ್ರೆ ಆಯಿತು. ಈಗ 100 ಕ್ವಶನ್ಸಲ್ಲಿ ಒಂದು 70 ಕ್ವಶನ್ ಅಟೆಂಡ್ ಮಾಡಿದ್ದೀರಾ, ಇನ್ನು 30ಕ್ಕೂ ಈ ಮಾರ್ಕ್ ಮಾಡಿದ್ರೆ ಬಿಟ್ಟು ಬಂದಿದ್ದೀರಾ? ಮಾರ್ಕ್ ಮಾಡಿದ್ದೀರಾ. ಓಕೆ ಅರ್ಜುನ, ಎಷ್ಟು ಬಂತು ನಿನ್ನ ಸ್ಕೋರು? 50. ಒಂದು OM ಇಸ್ಕೊಂಡು ಚೆಕ್ ಮಾಡೋ ಕೌಶಿ ಒಂದು. ಸುಮ್ಮನೆ ಕತೆ ಹೇಳಬಾರ್ದು. OM ಇಸ್ಕೊಂಡು ಒಂದು ಟೆಸ್ಟ್ ಮಾಡು, ನೆಗೆಟಿವ್ ಎಲ್ಲ ಕಳೆದು ಎಷ್ಟು ಬರುತ್ತೆ ನೋಡು. ಅರ್ಥ ಆಯ್ತಾ? ಸುಳ್ಳು ಹೇಳಿದ್ರೆ ಬೀಳ್ತವದೆ. ಅರ್ಥ ಆಯ್ತಾ? ಗೊತ್ತಾಯ್ತಾ? ನೀನು 1 ವರ್ಷದಿಂದ ಓದ್ತಾ ಇದೆಯಾ, ಅರ್ಥ ಆಗ್ತಿದ್ಯಾ? ಇನ್ನೂ ನೀನು ಸೀರಿಯಸ್ ಆಗಲಿಲ್ಲ ಅಂತಂದರೆ ಮುಂದಿನ ಎಕ್ಸಾಮ್ಸು ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಇದು ಎಂಥದ್ದು ಸಿಲ್ಲಿ ಆಡೋದು ಬಿಟ್ಬಿಟ್ಟು ಎಕ್ಸಾಮ್ಸ್ ಕಡೆ ಫೋಕಸ್ ಮಾಡಿ. ಅರ್ಥ ಆಯ್ತಾ? ನೀ ಯಾರನ್ನ ಬ್ಲೇಮ್ ಮಾಡಿ ಯಾರನ್ನ ಏನು ಮಾಡೋರು ಯಾರು ನಿನಗೆ ಸೊಲ್ಯೂಷನ್ ಕೊಡಲ್ಲ. ಗೊತ್ತಾಗ್ತಿದೆಯಾ? ನೀನು ಯಾವ ಇನ್ಸ್ಟಿಟ್ಯೂಟ್ಗೆ ಹೋದ್ರು ಅಷ್ಟೇ, ಇದನ್ನು ತೊಗೊಂಡ್ರು ಅಷ್ಟೇ, ಇಷ್ಟೇ ಹೇಳೋದು ಅವರು. ಇದು ಬಿಹೈಂಡ್ ವರ್ಕ್ ಮಾಡಬೇಕಾಗಿರೋದೇ ನೀವು. ಅರ್ಥ ಆಗ್ತಿದೆಯಾ? ನೀವು ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ಲಾಗೆ ನೀವು ಓದಿದ್ರೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಬೇಸಿಕ್ಸ್ ಮತ್ತು ಎಕ್ಸಾಮ್ಸಲ್ಲಿ ಇದು ಬರುತ್ತೆ ಅಂತ ಹೇಳ್ಬೋದು ಹೊರತು ಈಗ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬೋದು. ಈ ಟಾಪಿಕ್ ಮೇಲೆ ಕ್ವಶನ್ಸು ಬಂದಿರುತ್ತೆ, ಬಟ್ ಅದ್ರ ನೀವು ಓದ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಓದ್ದಲೇ ಅಥವಾ ಅರ್ಥ ಮಾಡ್ಕೊಂಡಲೇ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು. ಈಗ ಆಲ್ಮೋಸ್ಟ್ ಎಲ್ಲರೂ ಬರ್ದಿದ್ದಾರೆ ಮಿಸ್ಟೇಕ್ಸ್ಗಳು, ತಮ್ಮ ಮಿಸ್ಟೇಕ್ಸ್ಗಳನ್ನ. ಇದನ್ನು ಹೆಂಗೆ ಓವರ್ಕಮ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ ಅಲ್ವಾ? ನಾನು ಹೇಳಿದ್ದೀನಿ, ಸೊಲ್ಯೂಷನ್ಸ್ ಹೇಳಿದ್ದೀನಿ. ಅಥವಾ ಇದಕ್ಕಿಂತ ಮೀರಿನೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಪರ್ಸನಲಾಗಿ ಬಂದು ಭೇಟಿ ಮಾಡಿ, ನಾನು ನಿಮಗೆ ಅದನ್ನ ಹೇಳ್ತೀನಿ. ಬಟ್ ಜನರಲ್ಲಾಗಿ ಆಲ್ಮೋಸ್ಟ್ ಎಲ್ಲ ಜನರಲ್ಲಾಗಿ ಇದೆ. ಗೊತ್ತಾಗ್ತಿದೆಯಾ? ಓಕೆ, ಈ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಓಕೆ, ಆಯಿತು ಕೌಶ್.